ಯಾವತ್ತು ಸಹ ಇದು ಮೊನ್ನೆ ನೈಟ್ ಆಗಿದೆ. ಇದು ಧರ್ಮಕ್ಕೋಸ್ಕರ ಪ್ರಚಾರ ಮಾಡ್ತಾರೆ. ಡ್ರೈವರ್ ಗಾಡಿ ಓಡಿಸ್ತಿರ್ತಾರೆ, ಕಂಡಕ್ಟರ್ ಮಾಡ್ತಿರ್ತಾರೆ. ಪ್ರತಿಯೊಂದು ಸೀಟಲ್ಲೂ ಗೊತ್ತಿದೆ. ಕ್ರಮ ಆಗಬೇಕು. ಮತ್ತೆ ಇದು ಸರಿಪಡಿಸ್ಬಾರ್ದು. ಇದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಂಡು ಒಬ್ಬರಿಗೆ ಈಗ ಯಾವುದೋ ಒಂದು ಬಸ್ ಮಾಡಿರ್ತಾರೆ, ಒಬ್ಬರಿಗೆ ಹೇಳೋದ್ರ ತಪ್ಪು. ಇದರಲ್ಲಿ ಎಲ್ಲರಿಗೂ ನಾವೊಂದು ಕಚೇರಿ ಗೈಡೆನ್ಸ್ ಕೊಡೋದ್ರಲ್ಲಿ ಆಗ್ತೈತೆ ಅಂತ ಅನ್ಕೋತೀನಿ. ಎಲ್ಲರೂ ಗೈಡೆನ್ಸ್ ಕೊಡಿ. ಈಗ ಎಲ್ಲರಿಗೂ ಅವ್ರದೇ ದೇವಸ್ಥಾನ ಇದು ಮಾಡಿ ಕ್ರೈಸ್ತರಿಗೆ ಅವ್ರ ಚರ್ಚ್ ಇದೆ, ಮಸೀದಿ ಇದೆ, ಎಲ್ಲ ಅದು ಮಾಡಿ. ಹೌದು, ಇದು ಬಸ್ಸಲ್ಲಿ ಬಂದ್ ಮಾಡೋದು ಇವೆಲ್ಲ ಏನಂದ್ರೆ ಪರಿವರ್ತನೆ ಮಾಡೋದು. ನಮ್ಮ ಹಿಂದೂಗಳನ್ನ ಕ್ರೈಸ್ತಗಳ ಪರಿವರ್ತನೆ ಮಾಡೋದು ಇದು ಒಂದು ನಾವು ಇದೆಲ್ಲೂ ಬಿಡ್ತಾರಲ್ಲ. ಅವರು ಎಲ್ಲಾ ತರ ರೀತಿಯೂ ಪ್ರಯತ್ನ ನಡೀತಾ ಇದೆ. ಬಸ್ ಒಳಗಡೆ ಕಂಡಕ್ಟರ್ ಏನ್ ಮಾಡ್ತಿರ್ತಾರೆ, ಒಂದ್ ಕಡೆ ಇಕ್ಕೋದ್ರೆ ಏನನ್ಬೋದು, ಎಲ್ಲಾ ಸೀಟ್ ಹತ್ರ ನಿಂತಿದ್ದಾರೆ. ಮೊನ್ನೆ ಹೇಳ್ತೀನಿ, ನನ್ನ ಹೇಳಿದ್ರು ಇದು ಯಾರು 884 ಸಂಶಯ ಕಡಿತಾನೆ. ನಿನ್ನೆ ಎತ್ತಿರೋದಲ್ಲ, ಮೊನ್ನೆ ಹೇಳಿದಿರೋದು. ರಮೇಶ್ ರಮೇಶ ಗಾಡಿದೆಲ್ಲ ಇರೋದು ವಿಡಿಯೋಸ್ ಇದೆ. ಮುದ್ದೆ ಮಾಡ್ತಿರ್ತಾರೆ ಕಂಡಕ್ಟರ್ಗಳು, ಏನ್ ಮಾಡ್ತಿರ್ತಾರೆ. ಜನಾರ್ದನ ಮತ್ತೆ ವಿಡಿಯೋದಲ್ಲಿ ನೋಡಿದ್ರೆ ಜನಾರ್ದನ ಮತ್ತೆ ರಮೇಶ ಡ್ರೈವರು ಅವರಿಬ್ರು ಸ್ಟೇಟ್ಮೆಂಟ್ ತಗೊಂಡು ಹೇಳಿಕೆ ಕೊಡೋದನ್ನ ಮುಂದೆ ವಿಡಿಯೋ ಫಾರ್ವರ್ಡ್ ಮಾಡೋಣ. ನನಗೆ ಬೇರೆ ಮಾಹಿತಿ ಬಂದಿದೆ. ಅವರು ಕನ್ವರ್ಟೆಂಟ್ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ ಎನ್ಕ್ವೈರಿ ಮಾಡಿ ಯಾರೊಬ್ರು ಕನ್ವರ್ಟೆಂಟ್ ಅಂತ ಒಬ್ರು ಕನ್ವರ್ಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ. ಕನ್ಫರ್ಮ್ ಮಾಡ್ತಾರೆ. ನನಗೆ ಅದು ಬೇಡ. ನನಗೇನು ನಮ್ಮ ಧರ್ಮದ ವಿಚಾರವಾಗಿ ಬೇರೆ ಧರ್ಮದವರು ಪರಿವರ್ತನೆ ಬರಬಾರ್ದು. ಅದು ಬೇಕಾಗಿದೆ. ನಾನು ನನ್ನ ಧರ್ಮನ ಕಾಪಾಡಬೇಕು. ಈ ಥರ ಕೆಲಸಗಳು ಮತ್ತೆ ಆಗಬಾರ್ದು. ಇದು ಯಾವುದೂ ಆಗಬಾರ್ದು. ಅದು ಆಗ್ತದೆ. ನಿಮ್ಮದು ಗೌರ್ಮೆಂಟ್ ಗಾಡಿ ಸಾರ್ವಜನಿಕ ಜೊತೆಗೆ ಗೌರ್ಮೆಂಟ್ ಆಗಿ ಸೆಂಟ್ರಲ್ ಅವರು ಇವತ್ತು ಹೊಡೆದಾಡ್ತಾ ಇದ್ದಾರೆ. ಸೆಂಟ್ರಲ್ ಅದಕ್ಕೆ ಕಾಯ್ದೆಗಳು ತರ್ತಾ ಇದ್ದಾರೆ ಇದನ್ನು ತಡಿಬೇಕು ಅಂತ. ಅದ್ರ ಮಧ್ಯದಲ್ಲಿ ಈ ತರ ಆಗಿ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡಿದ್ರೆ ಹೇಗೆ KSRTCಗೆ? ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಅಂದ್ರೆ ನೀವು ಒಂದು ಬುಕ್ ಇರ್ತಾರ, ಜೋಬಲ್ ಇಟ್ಕೊಂಡಿರ್ತಾರ, ಮಿನಿಮಮ್ 15-20 ಬುಕ್ ಇಟ್ಕೊಂಡಿದ್ದಾರೆ ಕೈದವರು. ಎಲ್ಲ ಸೀಟಲ್ಲೂ ಬುಕ್ಗಳಿದ್ದಾವೆ. ನಾಳೆ ಇಟ್ಬೋದು ತಂದೆ ಗಾಡಿ. ಯಾರು ಕೇಳ್ತಾರೆ ನೀವು? ಅವಾಗ ಕೇಳೋದು ಡ್ರೈವರು ಕಂಡಕ್ಟರ್ನೇ ಕೇಳೋದು. ಎಲ್ಲರೂ ಗೈಡೆನ್ಸ್ ಕೊಡಿ ಸರ್. ಆಮೇಲೆ ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ, ಇದನ್ನು ಕೊಡ್ತೀರ ಮಾಡಿ. ಇಲ್ಲ ಅಂದ್ರೆ ನಾವು ಕಾನೂನಲ್ಲಿ ಏನೈತೆ ಅದಕ್ಕೆ ಆದಂತ ಒಂದಾಯ್ತು ನಾವು ಹೋರಾಟ ಮಾಡ್ತೀವಿ. ನಾನು ಇವತ್ತು ಬರ್ಬೋದು ಅನ್ಸುತ್ತೆ. ಒಂದು 5 ನಿಮಿಷ ಮಾಡ್ತೀನಿ. ವಿಡಿಯೋನ ಶೇರ್ ಮಾಡಿಲ್ಲ ಗ್ರೂಪಿಗೆ. ನಾನು ಬಟ್ ಕಂಪ್ಲೇಂಟ್ ಕಾಪಿ ಶೇರ್ ಮಾಡ್ಕೊಂಡಿದ್ದೀನಿ. ಅವ್ರನ್ನ ಎನ್ಕ್ವೈರಿ ಮಾಡಿ ಆದಮೇಲೆ ಅದನ್ನು ಕ್ರಮ ಕಳಿಸು. ಆಮೇಲೆ ಇದನ್ನ ಸುಮ್ಮನೆ ಎಲ್ಲ ಕೊಡ್ತವ್ರೆ, ಇದನ್ನ ಕಂಡದ್ರದ್ದು ಅಪ್ಡೇಟ್ ಬೇಕಾಗುತ್ತೆ. ಏನು ಕ್ರಮ ತಗೊಂಡಿರೋ ಅಪ್ಡೇಟು. ನೀವು ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ವಾರ ಆದ್ಮೇಲೆ ನಾವು ನೋಡ್ತೀವಿ. ಇಲ್ಲ ನಾವು ಮೇಲಾಧಿಕಾರಿಗಳಿಗೆ ಹಾಕ್ತೀವಿ. ನನಗೆ ಪನಿಷ್ಮೆಂಟ್ ಅಥಾರಿಟಿ ನಾನೇ ಅವರೇ ಕಳಿಸ್ಬಿಡ್ತಾರೆ. ಅಲ್ಲಿಗೆ ಕಳಿಸ್ತೀನಿ. ಅವ್ರಿಗೂ ಒಂದು ಕಳಿಸ್ತೀನಿ. ಸ್ಟೇಟ್ಮೆಂಟ್ ತಗೊಂಡಾದ್ಮೇಲೆ ಡ್ರೈವರ್ ವಿಚಾರಣೆ ಮಾಡಿ ಸ್ಟೇಟ್ಮೆಂಟ್ ತಗೊಂಡಾದ್ಮೇಲೆ ಪನಿಷ್ಮೆಂಟ್ ಅಥಾರಿಟಿಗೆ ಒಂದು ತುಂಬಿಕೊಳ್ಳೋದು ನಮಗೆ. ನಾನು ಅಲ್ಲಿ ಫಾರ್ವರ್ಡ್ ಮಾಡೋದು ಕಳಿಸ್ಕೊಡ್ತೀನಿ. ಅವ್ರಿಗೂ ನಂಬರ್ ತಗೊಂಡಿದ್ದೀನಿ, ಡಿಸ್ಟ್ರಿಕ್ಟ್ ನಂಬರ್ ತಗೊಂಡಿದ್ದೀನಿ. ಲೆಟ್ರ್ ಕೊಟ್ಟಾಗ ನಾನು ಅವ್ರ ಹತ್ರ ಅಪ್ಡೇಟ್ ಮಾಡ್ತೀನಿ.